ಈಗ ಯಾವುದಾದ್ರೂ ನಿಮ್ಮಮ್ಮನೋ ನೀವಲ್ಲ, ನಿಮ್ಮ ಮನೆಯಲ್ಲಿ ತಾಯಿ ಯಾರಾದರೂ ಇದ್ದರೆ, ಒಂದು ಸಹೋದರಿ ತಾಯಿ ಆಗಿದ್ದರೆ, ಆ ಮಗು ಸಣ್ಣ ಮಗು ಆಗಿದ್ದರೆ ಅವ್ರನ್ನ ತೊಡೆ ಮೇಲೆ ಹಾಕ್ಸ್ಕೊಂಡು ಮಲಗಿಸ್ತಾರೆ. ನೋಡಿದ್ದೀರಾ? ಮಲಗಿಸ್ತಾರೆ. ಓಕೆನಾ? ನಿದ್ದೆ ಮಾಡ್ತು ಅಂತ ತಿಳ್ಕೊಂಡು ಎತ್ತಿ ಒಳಗಡೆ ಹಾಕೋಣ ಅಂತ ಹಿಂಗೆ ಎತ್ಕೊಳ್ತಾರೆ. ಏನಾಗುತ್ತೆ? ಎದ್ದೊಳುತ್ತೆ. ಎದ್ದುಬಿಟ್ಟು ಏನು ಮಾಡುತ್ತೆ? ಅಳುತ್ತೆ. ಮತ್ತೆ ಏನು ಮಾಡ್ತಾರೆ ಅವರು? ಮತ್ತೆ ಮಲಗಿಸ್ಕೋತಾರೆ. ಆಗೇನಾಗತ್ತೆ? ಆ ಮಗು ಮಲಗುತ್ತೆ. ಇದೇ ಪ್ರಕಾರ ಆತ್ಮದಿಂದ ಆರಾಧನೆ ಮಾಡುವಾಗ ನಾವು ಅವ್ರ ಜೊತೆನೇ ಇರಬೇಕನ್ಸುತ್ತೆ. ಅವ್ರ ಜೊತೆನೇ ಇರಬೇಕನ್ಸುತ್ತೆ. ಅದೇ ನಿಜವಾದ ಆರಾಧನೆ. ಅವ್ರ ಜೊತೆ ಇರುವಾಗಲೇ ಅದು ಆರಾಧನೆ ಆಗೋದು. ಸೊ ಅವರಿಂದ ಬೇರ್ಪಟ್ಟಾಗ ನಮಗೆ ಒಂಥರ ಡ್ರೈ ಅನಿಸುತ್ತೆ. ಸೊ ಯಾವ ರೀತಿ ಒಂದು ಮಗು ಆ ತಾಯಿಯ ತೋಳಲ್ಲಿ ನೆಮ್ಮದಿಯಾಗಿರ್ತದೋ, ಅದೇ ಪ್ರಕಾರ ಆ ತಾಯಿಯಿಂದ ಬೇರ್ಪಟ್ಟಾಗ ಹೇಗೆ ಮಗು ಅಳುತ್ತೋ ಅದೇ ರೀತಿ ನಮ್ಮ ಜೀವನ ಕೂಡ. ನನ್ನ ತಂದೆ ಯೇಸು, ನಾನು ಅವ್ರ ಮಗು. ಸೊ ನಾನು ಕೂಡ ಅವ್ರ ಜೊತೆ ಇದ್ದಾಗ ಇದೇ ಅನುಭವ ನಮಗಾಗತ್ತೆ. ಇಂಥ ಅನುಭವ ನಮಗೆ ಸಿಗೋದು ಅವರಿಂದ ಮಾತ್ರ. ಬೇರೆ ಯಾರು ಕೂಡ ಕೊಡಲಿಕ್ಕೆ ಸಾಧ್ಯವಿಲ್ಲ. ಇಂಥ ಪ್ರೀತಿಯನ್ನು ಕೊಡುವಂಥ ಯೇಸುವಿನ ಮಕ್ಕಳು ನಾವು ಒಂದಾಗಿ ಬಂದಿದ್ದೇವೆ ಈ ಮನೆಯಲ್ಲಿ. ಸೊ ಪ್ರತಿಯೊಂದು ಒಂದು ಏನಾದರೂ ಒಂದು ಕಾರ್ಯಕ್ರಮ ಇಲ್ಲಿ ಆಗುವಾಗ ಸಹೋದರರ ಆಸೆ ಪ್ರಾರ್ಥನೆಯಿಂದ ಆಗಲಿ ಅಂತೇಳಿ, ದೇವರಿಗೆ ಕೋಟಿ ಕೋಟಿ ಸ್ತೋತ್ರವಾಗಲಿ. ಸೊ ಅವರೇ ದೇವರಿಗೆ ಕೊಡುವಂಥ ಸ್ಥಾನ ಖಂಡಿತವಾಗ್ಲೂ ಅವರ ಕುಟುಂಬದಲ್ಲಿ ಒಳಿತನ್ನು, ದೇವರ ಸಾನ್ನಿಧ್ಯವನ್ನು ಅನುಭವಿಸುವಂತೆ ಮಾಡುತ್ತೆ. ಈ ಒಂದು ಸಂಜೆಯಲ್ಲಿ ನಾವು ಕೂಡ ಇದರಿಂದ ದೇವರ ಪ್ರೀತಿಯನ್ನು ದೇವರ ವಾಕ್ಯದ ಮುಖಾಂತರ ಅನುಭವಿಸ್ಲಿಕ್ಕಾಗಿ ಕರೆಯಲ್ಪಟ್ಟವರಾಗಿದ್ದೇವೆ. ನಾವೆಲ್ಲರೂ ಕೂಡ ಎದ್ದು ನಿಲ್ಲೋಣ. ಎದ್ದು ನಿಂತು ಪ್ರೀತಿ ತುಂಬಿದ ಹೃದಯದಿಂದ ಕುರಿಮರಿ ಅಲ್ಲದ ನನ್ನನ್ನು ಕುರಿಮರಿಯಾಗಿ ಸ್ವೀಕಾರ ಮಾಡಿದ, ಯಾವುದಕ್ಕೂ ಬಾರದ ನನ್ನನ್ನು ಅವರ ಮಗನಾಗಿ ಮಗಳಾಗಿ ಸ್ವೀಕಾರ ಮಾಡಿದ ಆ ದೇವರಿಗೆ ತುಂಬ ಹೃದಯದಿಂದ ಎಷ್ಟು ಒಳ್ಳೆ ದೇವರು ನೀವು ಅಂತೇಳಿ ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ದೇವರು ಒಳ್ಳೆಯವರ ಇದ್ದಾರಾ? ಇಲ್ಲಿ ಇದ್ದಾರಾ? ಆ ಯೇಸುವನ್ನು ನೋಡುತ್ತಾ ಕ್ಷಣಕಾಲ ನಾವೆಲ್ಲರೂ ಕೂಡ ಪ್ರೀತಿ ತುಂಬಿದ ಹೃದಯದಿಂದ ಪ್ರೀತಿ ಸ್ವರೂಪನಾದ ದೇವರನ್ನು ನೋಡುತ್ತಾ ಆತ್ಮದಿಂದ ಸತ್ಯದಿಂದ ಯೇಸುವನ್ನು ಆರಾಧಿಸೋಣ ಪ್ರಿಯರೇ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೆ ಸ್ತೋತ್ರ ಅಪ್ಪ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ನಮ್ಮ ಮಧ್ಯದಲ್ಲಿರುವ ಯೇಸುವೆ ನಿಮಗೆ ಸ್ತೋತ್ರವಾಗಲಿ. ಆತ್ಮಸ್ವರೂಪನಾದ ದೇವನೇ ನಿಮಗೆ ಸ್ತೋತ್ರವಾಗಲಿ. ಪ್ರೀತಿ ಸ್ವರೂಪಿಯ ನಿಮಗೆ ಸ್ತೋತ್ರವಾಗಲಿ ಅಪ್ಪ. ಯೇಸುವೆ ಇಲ್ಲಿ ಬಂದಿರುವ ಪ್ರತಿಯೊಂದು ಮಕ್ಕಳ ಅಂತರಂಗದಲ್ಲಿ ನಿನ್ನ ಪ್ರೀತಿಯ ಅನುಭವ ಉಂಟಾಗಲಿ ಅಪ್ಪ. ಒಬ್ಬೊಬ್ಬರ ಹೃದಯದಲ್ಲಿರುವಂಥ ಎಲ್ಲ ಕತ್ತಲೆಗೆ ಸಂಬಂಧಪಟ್ಟದ್ದು ದೂರವಾಗಲಿ ಅಪ್ಪ. ಮಾನುಷಿಕವಾದದ್ದು ದೂರವಾಗಲಿ ಅಪ್ಪ. ನಿನ್ನ ಪ್ರೀತಿಯನ್ನು ಅನುಭವಿಸುವಂಥ ಕೃಪೆಯಿಂದ ಒಬ್ಬೊಬ್ಬರನ್ನು ತುಂಬಿಸಿರಿ ಅಪ್ಪ. ಹಾಲೆಲೂಯಾ, 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 ಹಾಲೆಲೂಯಾ. ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಸ್ತುತಿ ಸ್ತೋತ್ರಗಳ ಮಧ್ಯದಲ್ಲಿ ವಾಸ ಮಾಡುವ ದೇವನೇ ಸ್ತೋತ್ರ. ಹಾಲೆಲೂಯಾ, ಹಾಲೆಲೂಯಾ. ಸ್ತುತಿಗೆ ಪಾತ್ರನಾದ ದೇವನೇ ಸ್ತೋತ್ರ. ಹಾಲೆಲೂಯಾ. ಯೇಸುವೆ ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ, 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 ಸ್ತೋತ್ರ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಪರಿಶುದ್ಧಾತ್ಮನೇ ಸ್ತೋತ್ರ, ಪರಿಶುದ್ಧಾತ್ಮನೇ ವಂದನೆ, ಪರಿಶುದ್ಧಾತ್ಮನೇ ಆರಾಧನೆ, ಪರಿಶುದ್ಧಾತ್ಮನೇ ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ. ಅಪ್ಪ ತಂದೆಯೇ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ನಿನ್ನ ಮಕ್ಕಳಾಗುವ ಸೌಭಾಗ್ಯವನ್ನು ಕೊಟ್ಟ ತಂದೆಯೇ ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ. ಅಯೋಗ್ಯರಾಗಿದ್ದ ನನ್ನನ್ನು ಪ್ರತಿಯೊಬ್ಬೊಬ್ಬರನ್ನು ನಿನ್ನ ಮಕ್ಕಳಾಗಿ ಆಯ್ಕೆ ಮಾಡಿಕೊಂಡಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಓರಿಯ ಲಾಭ, ಶಿಖರ ಲಾಭ. ದೇವರ ಸಾನ್ನಿಧ್ಯ ನಮ್ಮ ಮಧ್ಯದಲ್ಲಿ, ನಮ್ಮ ಮಧ್ಯದಲ್ಲಿ, ನಮ್ಮ ಮಧ್ಯದಲ್ಲಿ ಇದೋ ಈ ಸಮಯದಲ್ಲಿ ಇರುವಂಥ ಯೇಸುವನ್ನು ಆತ್ಮದಿಂದ ಗುರುತಿಸೋಣ, ಆತ್ಮದಲ್ಲಿ ಅನುಭವಿಸುತ್ತಾ ಅವರನ್ನು ಆರಾಧನೆ ಮಾಡೋಣ. ಹಾಲೆಲೂಯಾ. ಯೇಸುವೆ ಸ್ತೋತ್ರಪ್ಪ, ಸ್ತೋತ್ರಪ್ಪ, ಸ್ತೋತ್ರಪ್ಪ. ಯೇಸುವೆ ವಂದನೆ, 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 ವಂದನೆ. ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಪರಲೋಕದ ತಂದೆಯೇ ನಿಮಗೆ ಸ್ತೋತ್ರವಾಗಲಿ ಅಪ್ಪ. ನಮ್ಮನ್ನು ಬರಮಾಡಿಕೊಂಡು ಆಕರ್ಷಿಸಿದ ದೇವನೇ ಸ್ತೋತ್ರಪ್ಪ. ಸ್ತೋತ್ರ, 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 ಸ್ತೋತ್ರ. ಯೇಸುವೆ ವಂದನೆ, 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 ವಂದನೆ. ಯೇಸುವೆ ಆರಾಧನೆ ಅಪ್ಪ, ಯೇಸುವೆ ಮಹಿಮೆ ಅಪ್ಪ. ಒಳ್ಳೆಯವನಾದ ದೇವನೇ ನಿಮಗೆ ಸ್ತೋತ್ರವಾಗಲಿ.
ಸ್ತೋತ್ರವಾಗಲಿ, ನಿಮಗೆ ವಂದನೆ ಆಗಲಿ ಅಪ್ಪ, ನಿಮಗೆ ಆರಾಧನೆ ಆಗಲಿ ಅಪ್ಪ. ಹಾಲೆಲೂಯ, 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 ಹಾಲೆಲೂಯ. ಎಂತ ಒಳ್ಳೆ ದೇವರು యేసయ్య, ಎಂತ ಒಳ್ಳೆ ದೇವರು యేసయ్య. ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು యేసయ్య. ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು యేసయ్య. ಎಂತ ಒಳ್ಳೆ ದೇವರು యేసయ్య, ಎಂತ ಒಳ್ಳೆ ದೇವರು యేసయ్య. ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು యేసయ్య. ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು యేసయ్య. ವಾಕ್ಯ ನಾವು ಕೇಳಿಸ್ಕೊಂಡ ಹಾಗೆ ಎಂತ ಒಳ್ಳೆ ದೇವರು యేసయ్య. ಚಿಂತೆಯೆಲ್ಲ ತೀರಿತಯ್ಯ ಯಾವಾಗ? ಅವ್ರನ್ನ ಸೇರಿದಾಗ. ನೀವು ಅವರಲ್ಲಿ ಸೇರಲಿಲ್ಲ ಅಂದರೆ, ಒಂದಾಗಲಿಲ್ಲ ಅಂದರೆ ಯಾವ ಚಿಂತೆನೂ ದೂರ ಆಗಲ್ಲ. ಪ್ರೈಸ್ ದ ಲಾರ್ಡ್. ನಾವು ಇದುವರೆಗೂ ಚಿಂತೆಗಳೆಲ್ಲ ಬದುಕ್ತಾ ಇದ್ದೀವಿ ಅಂದರೆ ಅರ್ಥ ಏನು ಗೊತ್ತಾ? ನಾವು ಹಾಡ್ತಾ ಇದ್ದೀವಿ, ಒಂದಾಗಲಿಲ್ಲ. ಅಂಥ ಕಾರ್ಯ ನಮ್ಮಿಂದ ದೇವರು ಬಯಸೋದಿಲ್ಲ. ದೇವರ ವಾಕ್ಯ ಏನು ಹೇಳುತ್ತೆ? ಯಾಕೋಬ 2:20 ಏನು ಹೇಳ್ತಾರೆ? ಸತ್ಕಾರ್ಯವಿಲ್ಲದ ವಿಶ್ವಾಸ ಸತ್ತ ವಿಶ್ವಾಸ. ಪ್ರೈಸ್ ದ ಲಾರ್ಡ್. ನೋಡಿ, ವಿಶ್ವಾಸದಿಂದ ಆರಾಧನೆ ಮಾಡುವಾಗ, ವಾಕ್ಯಗಳನ್ನು ವಿಶ್ವಾಸದಿಂದ ತಗೊಂಡಾಗ, ಎಲ್ಲ ಘಟನೆಗಳನ್ನು ಧ್ಯಾನ ಮಾಡಿ ನೋಡಿ, ಅಲ್ಲಿ ದೇವರು ಕಾರ್ಯ ಮಾಡಿದ್ದಾರೆ. ಪ್ರೈಸ್ ದ ಲಾರ್ಡ್. ಪೌಲ ಸೀಲರು ಇಬ್ಬರು ವಿಶ್ವಾಸವಿಟ್ಟು ಆರಾಧನೆ ಮಾಡಿದರು. ಅಲ್ಲಿ ದೇವರ ಸಾನ್ನಿಧ್ಯ ಅನುಭವಿಸ್ಲಿಕ್ಕಾಯ್ತಾ? ಆಯಿತು. ಅಬ್ರಹಾಮ ವಿಶ್ವಾಸದಿಂದ ಆ ಬೆಟ್ಟದ ಮೇಲೆ ಮಗನನ್ನು ಬಲಿ ಕೊಡ್ಲಿಕ್ಕೆ ಮುಂದಾದ. ಅಲ್ಲಿ ದೇವರು ಮಾತಾಡಿದ್ರ? ಸೊ ಹಾಗಾದರೆ ಅದೇ ದೇವರಿದ್ದಾರಾ ಇಲ್ವಾ? ಹಾಗಾದರೆ ನಾನು ನನ್ನ ಜೀವಿತದಲ್ಲೇ ಅವರಿಗೆ ಮೊದಲ ಸ್ಥಾನ ಕೊಟ್ಟು ನನ್ನ ಅಂತರಂಗದಲ್ಲಿ ಅವರನ್ನ ಬರಮಾಡಿಕೊಂಡಾಗ ನನ್ನ ಚಿಂತೆ ಹೇಗೆ ಇರಲಿಕ್ಕೆ ಸಾಧ್ಯ? ಅದು ದೂರವಾಗುತ್ತೆ. ಆದರೆ ಇದು ಧ್ಯಾನ ಮಾಡಿ ಆಡಬೇಕಷ್ಟೆ. ಇದನ್ನು ಧ್ಯಾನಿಸಿ ನಾನು ಹೇಳುವಾಗ ಇಲ್ಲಿ ಬಂದಂಥ ನಿಮಗೆ ಅದು ಏನೇ ಚಿಂತೆ ಇರಲಿ, ಆ ಚಿಂತೆ ಖಂಡಿತವಾಗಲೂ ದೂರವಾಗ್ತದೆ. ಚಿಂತೆ ನಮ್ಮನ್ನು ಚಿತೆಯಾಗಿ ಮಾಡ್ತದೆ, ಆದರೆ ದೇವರ ಸಾನ್ನಿಧ್ಯ ಆ ಚಿತೆಯನ್ನು ಜೀವಂತ ಮಾಡುತ್ತೆ. ಹಾಲೆಲೂಯ, ಹಾಲೆಲೂಯ. ಆದ್ದರಿಂದ ಈ ಸಾಲುಗಳನ್ನು ಸುಮ್ಮನೆ ಏನೋ ಹಾಡಬೇಡಿ, ಪ್ರೀತಿ ತುಂಬಿದ ಹೃದಯದಿಂದ ಒಟ್ಟಾಗಿ ಸೇರಿ ಎಲ್ಲರೂ ಕೂಡ ಅದೇ ಸಾಲುಗಳನ್ನು. ಎಂತ ಒಳ್ಳೆ ದೇವರು యేసయ్య, ಎಂತ ಒಳ್ಳೆ ದೇವರು యేసయ్య. ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು యేసయ్య. ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು యేసయ్య. ಅನುಭವಿಸಿ ಹೇಳೋಣ, ಎಂತ ಒಳ್ಳೆ ದೇವರು యేసయ్య, ಎಂತ ಒಳ್ಳೆ ದೇವರು యేసయ్య. ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು యేసయ్య. ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು యేసయ్య. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯ. ಘೋರ ಪಾಪಿಯಾದ ನಾನು ನಿನ್ನಿಂದ ದೂರವಾದಾಗ ನಿನ್ನ ಪ್ರೇಮದಿ ನನ್ನನ್ನು ಅಪ್ಪಿಕೊಂಡು ಕ್ಷಮಿಸಿದಂಥ ಏನಾಗಿದ್ದಾರೆ? ಯೇಸು ಆಗಿದ್ದಾರೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯ. ಪೌಲ ಘೋರ ಪಾಪಿನ ಆತ ಹೇಳ್ತಾನೆ, ಪಾಪಿಗಳಲ್ಲಿ ಮಹಾಪಾಪಿ. ಯಾವಾಗಿದ್ದು ಅವನಿಗೆ ಅರ್ಥ ಆಗಿದ್ದು? ಕ್ರಿಸ್ತನೊಂದಿಗೆ ಎನ್ಕೌಂಟ್ರ್ ಆದಾಗ.
ದಮಸ್ಕಸ್ ಹಾದಿಯಲ್ಲಿ ಯೇಸು ಕ್ರಿಸ್ತನೊಂದಿಗೆ ಆತನು ಒಂದಾದಾಗ ಅನನೀಯನ ಮುಖಾಂತರ ಅವನ ಆತ್ಮಿಕ ಕಣ್ಣುಗಳು ತೆರೆಯಲ್ಪಟ್ಟಾಗ, ಆತನ ಪೊರೆ ಕಳಚಿ ಬಿದ್ದಾಗ ಯೇಸು ಕ್ರಿಸ್ತರ ಪ್ರೀತಿ ಅವನಿಗೆ ಅನುಭವ ಆಗುತ್ತೆ. ಅನುಭವದ ನಂತರ ಅವನು ಹೇಳ್ತಾನೆ, ಪಾಪಿಗಳಲ್ಲಿ ಮಹಾಪಾಪಿ ನಾನು. ಆದರೂ ಕೂಡ ಈ ಪಾಪಿಯನ್ನು ಯಾರು ಪ್ರೀತಿಸಿದರು? ಯೇಸು ಪ್ರೀತಿಸಿದರು. ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿ, ನಿಜವಾಗ್ಲೂ ನಾನು ಪಾಪಿ ಅಂತ ನಾನಾಗಲೇ ಹೇಳಿದೆ. ನಾನು ಪಾಪಿ ಅಂತ ನನಗೆ ಗೊತ್ತಾಗೋದು ಯಾವಾಗ ಅಂದರೆ, ನನ್ನ ಯೇಸು ಎಷ್ಟು ಪ್ರೀತಿಸ್ತಾರೆ ಅಂತ ಗೊತ್ತಾದಾಗ. ಪ್ರೈಸ್ ದಿ ಲಾರ್ಡ್. ಇವತ್ತು ನಿಜವಾಗ್ಲೂ ನಾವು ಮನುಷ್ಯರ ಹತ್ರ ನಾನು ಪಾಪಿ ಅಂತ ಹೇಳ್ಕೊಳಕ್ಕೆ ಹೋಗಬೇಡಿ. ಮತ್ತು ಏನು ಪ್ರೇಯರ್ ಮಾಡ್ತೀರಾ, ಮತ್ತು ಏನು ಯೇಸು ಮಕ್ಕಳು ಅಂತ ಹೇಳ್ತಾರೆ ಅಲ್ವಾ? ಆದರೆ ಯೇಸುವಿನಿಂದ ಮುಂದೆ ಬಂದಾಗ ನಾವೆಲ್ಲರೂ ಕೂಡ ಅವರ ಮುಂದೆ ತಲೆ ಬಾಗಲೇಬೇಕು. ಯಾಕೆಂದರೆ ಅವರ ಮುಂದೆ ನಿಲ್ಲಲಿಕ್ಕೂ ಕೂಡ ಯೋಗ್ಯತೆ ಇಲ್ಲದ ನನ್ನನ್ನು ನಿಮ್ಮನ್ನು ಯೋಗ್ಯರನ್ನಾಗಿ ಅವರು ಮಾಡಿದ್ದಾರೆ. ಆ ಪ್ರೀತಿ ನಮ್ಮನ್ನು ಯೋಗ್ಯರನ್ನಾಗಿ ಮಾಡಿದೆ. ಆ ಪ್ರೀತಿಯನ್ನು ಅನುಭವಿಸುತ್ತಾ ಯೇಸು ಪ್ರಾಣತ್ಯಾಗ ಮಾಡಿದರು. ಪರಿಣಾಮವಾಗಿ ಇನ್ನು ಮುಂದೆ ಜೀವಿಸುವವರು ತಮಗಾಗಿ ಜೀವಿಸದೆ ನಮಗಾಗಿ ಸತ್ತು ಪುನರುತ್ಥಾನರಾದ ಯೇಸುವಿಗಾಗಿ ಜೀವಿಸಬೇಕು ಅಂತ ವಾಕ್ಯ ಹೇಳುತ್ತಲ್ವ? ಆ ವಾಕ್ಯದ ಪ್ರಕಾರ ನಾವೆಲ್ಲರೂ ಕೂಡ, ಅಪ್ಪ ಯೇಸುವೆ, ನಾನು ಯೋಗ್ಯನಲ್ಲ, ಅರ್ಹಳಲ್ಲ, ಆದರೆ ನಿನ್ನ ಕೃಪೆಯಿಂದ ನಾನು ಅರ್ಹನಾಗಿದ್ದೇನೆ, ನಿನ್ನ ಪ್ರೀತಿಯಿಂದ ನಾನು ಅರ್ಹನಾಗಿದ್ದೇನೆ. ಆದ್ದರಿಂದ ನಿನಗೆ ಸ್ತೋತ್ರ ಅಪ್ಪ. ಪಾಪಿಯಾಗಿದ್ದಾಗಲೇ ನನ್ನ ಕುಟುಂಬದವರು ನನ್ನನ್ನು ಪ್ರೀತಿಸಲಿಲ್ಲ, ನನಗೆ ಪರಿಚಯದವರು ನನಗೆ ಪ್ರೀತಿಸಲಿಲ್ಲ, ನನ್ನ ಬೆಸ್ಟ್ ಫ್ರೆಂಡ್ಸ್ ನನ್ನನ್ನು ಪ್ರೀತಿಸಲಿಲ್ಲ, ನನಗೆ ಜೊತೆ ಇದ್ದವರು ಯಾವಾಗಲೂ ನನ್ನನ್ನು ಅರ್ಥ ಮಾಡಿಕೊಂಡವರು ನನ್ನನ್ನು ಪ್ರೀತಿಸಲಿಲ್ಲ, ಅವರು ನನ್ನನ್ನು ಕಡೆಗಣಿಸಿದ್ದಾರೆ. ಆದರೆ ನೀವು ನನ್ನನ್ನು ಯಾವತ್ತೂ ಕಡೆಗಣಿಸೋದಿಲ್ಲಪ್ಪ, ನನ್ನನ್ನು ಪ್ರೀತಿಸುವ ದೇವನು ನೀನು ಅಂತೇಳಿ ಆ ಒಂದು ಭರವಸೆಯನ್ನು ಕಣ್ಣ ಮುಂದೆ ತಂದುಕೊಂಡು ಹೇಳೋಣ. ಘೋರ ಪಾಪಿಯಾದ ನಾನು ನಿನ್ನಿಂದ ದೂರ ಹೋದಾಗ, ಘೋರ ಪಾಪಿಯಾದ ನಾನು ನಿನ್ನಿಂದ ದೂರ ಹೋದಾಗ, ನಿನ್ನ ಪ್ರೇಮದಿ ನನ್ನ ಅಪ್ಪಿಕೊಂಡು ಕ್ಷಮಿಸಿದಂತ ನನ್ನ యేసయ్య, ನಿನ್ನ ಪ್ರೇಮದಿ ನನ್ನ ಅಪ್ಪಿಕೊಂಡು ಕ್ಷಮಿಸಿದಂತ ನನ್ನ యేసయ్య. ಎಂತ ಒಳ್ಳೆ ದೇವರು యేసయ్య, ಎಂತ ಒಳ್ಳೆ ದೇವರು యేసయ్య. ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು యేసయ్య. ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು యేసయ్య. ನಮಗೆ ಅನೇಕರಿದ್ದಾರೆ ಪ್ರಿಯರೇ, ಆದರೆ ಅವರು ಯಾವತ್ತೂ ಶಾಶ್ವತವಾಗಿರಲಿಕ್ಕೆ ಸಾಧ್ಯ ಇಲ್ಲ. ಪ್ರೈಸ್ ದಿ ಲಾರ್ಡ್. ನಿಮಗೆ ಒಳ್ಳೆ ಗಂಡ, ಒಳ್ಳೆ ಹೆಂಡತಿ, ಒಳ್ಳೆ ಮಕ್ಕಳು, ಆದರೆ ಕೆಟ್ಟವರು ಅಂತ ನಾನು ಹೇಳ್ತಾ ಇಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಒಳ್ಳೆಯವರಾಗಿದ್ದರೂ ಕೂಡ ನಿಮ್ಮ ಜೊತೆ ಯಾವಾಗಲೂ ಇರೋಕ್ಕಾಗತ್ತಾ? ಆಗಲ್ಲ. ನಮ್ಮ ಜೊತೆ ಯಾವಾಗಲೂ ಶಾಶ್ವತವಾಗಿರಲಿಕ್ಕೆ ಇಲ್ಲೂ ಅಲ್ಲೂ ಯಾರಿಗಾಗತ್ತೆ? ನಿಮ್ಮ ಒಳ್ಳೆ ಗಂಡ, ನಿಮ್ಮ ಒಳ್ಳೆ ಹೆಂಡತಿ, ನಿಮ್ಮ ಒಳ್ಳೆ ಮಕ್ಕಳು ಇಲ್ಲಿ ಮಾತ್ರ. ಅಲ್ಲಿಗೆ ಹೋದ್ಮೇಲೆ ನೀವ್ಯಾರೋ ಅವ್ರ್ಯಾರೋ, ಬಟ್ ಅವ್ರಿಗೆ ನಾವೆಲ್ಲರೂ ಒಂದೇ ಆಗಿರ್ತೀವಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೋಚನೆ ಮಾಡಿ, ನಿಮ್ಮವರು, ನಿಮ್ಮ ತಂದೆ ತಾಯಿ ಯಾವತ್ತಾದರೂ ನಿಮ್ಮನ್ನು ನೀವು ತಪ್ಪು ಮೇಲೆ ತಪ್ಪು ಮಾಡಿದಾಗ, ಮಮ್ಮಿ ಸಾರಿ ಡ್ಯಾಡಿ ಅಂತ ಹೇಳಿದಾಗ ತಳ್ಳಿಲ್ವಾ? ಏನೋ ಹೇಳಿ, ತಳ್ಳಿದಾರ? ಅಲ್ವಾ? ಕೆಲವೊಂದು ಸಾರಿ ಜೀವ ಪ್ರಾಣ ಎಲ್ಲ ನೈವೆ, ಎಲ್ಲ ನಿನ್ನ ಸರ್ವಸ್ವ ಅಂತ ನಾವು ಡೈಲಾಗೆಲ್ಲ ಹೊಡಿತೀವಿ, ಕೇಳಿಸ್ಕೊಂಡಿದ್ದೀರಾ? ಆದರೆ ತಪ್ಪು ಮಾಡಿ ಸಾರಿ ಅಂತೇಳಿ ನೀವು ಒಂದು ಹಗ್ ಮಾಡೋಕ್ಕೋಗಿ, ಒಂದು ಮುಟ್ಟಕ್ಕೋಗಿ ದೂರ ಹೋಗ್ತಾರೆ, ನಮ್ಮಿಂದ ಸರಿದು ಬಿಡ್ತಾರೆ. ಆದರೆ ನೀನು ಘೋರ ಪಾಪ ಮಾಡಿ ಈ ಲೋಕದಲ್ಲಿ ಯಾರೂ ಕ್ಷಮಿಸೋಕ್ಕಾಗಲ್ಲ ಅನ್ನುವ ರೀತಿಯಲ್ಲಿದ್ದರೂ ಕೂಡ ನೀನು ಯೇಸು ಹತ್ರ ಬಂದಾಗ ಒಂದು ಅಯಸ್ಕಾಂತದಂತೆ, ಈ ಕಬ್ಬಣ ಅಯಸ್ಕಾಂತದ ಮುಂದೆ ಇಟ್ಟಾಗ ಏನಾಗತ್ತೆ? ಏನು? ಯಾವುದು ಹೇಳ್ಕೊಳ್ಳುತ್ತೆ?
ಅಯಸ್ಕಾಂತ ಹೇಳ್ಕೊಳ್ಳುತ್ತಾ, ಕಬ್ಬಿಣ ಹೇಳ್ಕೊಳ್ಳುತ್ತಾ? ಕಬ್ಬಿಣ ಯಾರು? ನಾನು. ಅಯಸ್ಕಾಂತ ಯಾರು? ಯೇಸು ಸ್ವಾಮಿ. ನೀವು ಹತ್ರ ಹೋದರೆ ಸಾಕು, ಯಾರು ಹೇಳ್ಕೊಳ್ತಾರೆ? ಆಕರ್ಷಿಸ್ಕೋತಾರೆ, ಎಳ್ಕೊಂಬಿಡ್ತಾರೆ. ಪ್ರೈಸ್ ದ ಲಾರ್ಡ್. ಈ ಕಬ್ಬಿಣ ಈ ಅಯಸ್ಕಾಂತದ ಜೊತೆನೇ ಇಟ್ಬಿಡಿ. ಪ್ರೈಸ್ ದ ಲಾರ್ಡ್. ಈ ಅಂಟ್ಕೊಂಡಿರುವ ಕಬ್ಬಿಣಕ್ಕೆ ಪಕ್ಕದಲ್ಲೊಂದು ಕಬ್ಬಿಣವನ್ನು ಇಡಿ, ಅದೇನಾಗುತ್ತೆ? ಏನು? ಕ್ರಿಸ್ತನ ಪ್ರೀತಿ ನೀವು ತುಂಬಿಕೊಂಡು ಆರಾಧನೆ ಮಾಡಿ, ನಿಮ್ಮ ಹತ್ರ ಬರೋರೆಲ್ಲ ನಿಮ್ಗೆ ಅಂಟ್ಕೋತಾರೆ. ಪ್ರೈಸ್ ದ ಲಾರ್ಡ್. ಯಾಕೆಂದರೆ ನೀವೇನಾಗಿ ಮಾರ್ಪಟ್ಟಿದ್ದೀರಾ? ಏರಾಗಿ ಯೇಸು ನಿಮ್ಮ ಜೊತೆ ಇದ್ದಾರೆ. ಯಾರಿದ್ರೆ ಏನು, ಬಿಟ್ಟರೇನು? ಯಾರಿದ್ದಾರೆ? ಯೇಸು ಇದ್ದಾರೆ. ನಿಮ್ಮವ್ರು ಏನಾದರೂ ನಿನ್ನನ್ನು ಹೋಗಪ್ಪ ಏನಾದರೂ ಹೇಳ್ಕೊಂಡಿರಲಿ, ನಿಮ್ಮನ್ನು ಪ್ರೀತಿಸ್ಲಿಕ್ಕೆ ಯೇಸು ಇದ್ದಾರೆ. ಅವ್ರನ್ನ ನೋಡಿ ಹೇಳಿ, ಏನಂತ ಹೇಳ್ತೀರಾ? ನನಗಿದ್ದ ನನ್ನವರೆಲ್ಲರೂ ನನ್ನ ಬಿಟ್ಟು ದೂರ ಹೋದರು, ನನಗಿದ್ದ ನನ್ನವರೆಲ್ಲರೂ ನನ್ನ ಬಿಟ್ಟು ದೂರ ಹೋದರು, ಎಷ್ಟೆಷ್ಟೋ ಕಷ್ಟಗಳಿಗೆ ಗುರಿ ಮಾಡಿದರು, ನನ್ನ ಬಿಡಲೇ ಇಲ್ಲ ಏಸಯ್ಯ. ಎಷ್ಟೆಷ್ಟೋ ಕಷ್ಟಗಳಿಗೆ ಗುರಿ ಮಾಡಿದರು, ನನ್ನ ಬಿಡಲೇ ಇಲ್ಲ ಏಸಯ್ಯ. ಎಂತ ಒಳ್ಳೆ ದೇವರು ಏಸಯ್ಯ, ಎಂತ ಒಳ್ಳೆ ದೇವರು ಏಸಯ್ಯ. ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು ಏಸಯ್ಯ. ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು ಏಸಯ್ಯ. ಸರಿ, ಹೇಳೋಣ ಮತ್ತೊಮ್ಮೆ. ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು ಏಸಯ್ಯ. ಎಂತ ಒಳ್ಳೆ ದೇವರು ಏಸಯ್ಯ, ಎಂತ ಒಳ್ಳೆ ದೇವರು ಏಸಯ್ಯ. ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ಜೀವನಿಸಯ್ಯ. ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು ಏಸಯ್ಯ. ಒಂದೇ ಒಂದು ಕ್ಷಣ ಕಣ್ಣುಗಳನ್ನು ಮುಚ್ಚಿ ಈ ಕೊನೆಯ ಸಾಲುಗಳನ್ನು ಹಾಡುವಾಗ ಧ್ಯಾನ ಮಾಡಿ ನೋಡಿ. ನೀನು ಇಲ್ಲದೆ ಯೇಸುವೆ ನಾನು ಬದುಕಲಾರೆನು. ಯಾಕೆಂದರೆ ನೀನಿಲ್ಲದೆ ಈ ಲೋಕದಲ್ಲಿ ನಾನು ಬದುಕೋದು ಅದು ಸಾವಿಗೆ ಸಮಾನ. ಪ್ರಿಯರೇ, ಸಾವನ್ನು ಯಾರು ಕನ್ಸಿಡರ್ ಮಾಡೋದಿಲ್ಲ. ಡೆಡ್ ಬಾಡಿಯನ್ನು ಯಾರು ಕನ್ಸಿಡರ್ ಮಾಡೋದಿಲ್ಲ. ಯಾಕೆಂದರೆ ಅದು ಸತ್ತೋಗಿದೆ. ಯೇಸು ಇಲ್ಲದ ನನ್ನ ನಿಮ್ಮ ಬದುಕು ಸಾವು. ಪ್ರಿಯರೇ, ಅಂಥ ಜೀವನ ಜೀವಿಸುವುದಕ್ಕಲ್ಲ ದೇವರು ನನ್ನನ್ನು ನಿಮ್ಮನ್ನು ಕರೆದಿರುವುದು. ಅವರು ನನ್ನನ್ನು ನಿಮ್ಮನ್ನು ಕರೆದಿರುವುದು ದೇವರ ಮಕ್ಕಳಾಗಿ ಬದುಕಲಿಕ್ಕೆ. ಆದ್ದರಿಂದ ಯೇಸು ನನ್ನನ್ನು ಯಾವತ್ತೂ ಬಿಡಲಿಲ್ಲ. ಒಂದು ಮೀನನ್ನು ನೀವು ನೋಡಿದ್ದೀರಾ? ಆ ಮೀನೇನಾದರೂ ನಿಮ್ಮ ಮನೆಯಲ್ಲಿ ನೀವು ಆ ಒಂದು ಮೀನಿನ ಆ ಒಂದು ನೀರಲ್ಲಿ ಹಾಕಿದಂಥ ಮೀನನ್ನು ಕ್ಲೀನ್ ಮಾಡಲಿಕ್ಕೋ ಏನಕ್ಕೋ ನೀವು ಮೇಲೆ ತೆಗೆದಾಗ ಅದೇನಾದರೂ ನೆಲದ ಮೇಲೆ ಬಿದ್ದುಬಿಟ್ರೆ ಭಾಳ ಬೇಗ ಅದನ್ನು ಎತ್ತಿ ನೀರೊಳಗಡೆ ಹಾಕ್ತೀರ. ಯಾಕೆಂದರೆ ಅದು ನೀರಲ್ಲಿ ಇಲ್ಲದಿದ್ದರೆ ಸತ್ತೋಗುತ್ತೆ. ಅದೇ ಪ್ರಕಾರ ನನ್ನ ನಿಮ್ಮ ಜೀವನ. ಹಾಗೆಯೇ ನಾವಿವತ್ತು ನನಗೆ ಜೀವ ಕೊಟ್ಟ, ಉಸಿರು ಕೊಟ್ಟ ಆ ದೇವನನ್ನು ಕಣ್ಣ ಮುಂದೆ ತಂದುಕೊಂಡು ನಾವೆಲ್ಲರೂ ಪ್ರೀತಿ ತುಂಬಿದ ಹೃದಯದಿಂದ, ನನಗಲ್ಲ ಪ್ರಿಯರೇ, ಯೇಸುವಿಗೆ ನಾನು ನೀವು ಸೇರಿ ಹೇಳೋಣ. ನೀನು ಇಲ್ಲದೆ ನಾನು ಈ ಲೋಕದಲ್ಲಿ ಬದುಕಲಾರೆನು, ನೀನು ಇಲ್ಲದೆ ನಾನು ಈ ಲೋಕದಲ್ಲಿ ಬದುಕಲಾರೆನು. ಯೇಸು ಇಲ್ಲದೆ, ಯೇಸು ಇಲ್ಲದೆ ನಾನು
ಈ ಲೋಕದಲ್ಲಿ ಬದುಕಲಾರೆನು. ನನ್ನ ದೇವ ಎಂದಾದರೂ ಬಿಟ್ಟಿರುವೆಯಾ, ನನ್ನ ಬಿಡಲೇ ಇಲ್ಲ ಏಸಯ್ಯ. ನನ್ನ ದೇವ ಎಂದಾದರೂ ಬಿಟ್ಟಿರುವೆಯಾ, ನನ್ನ ಬಿಡಲೇ ಇಲ್ಲ ಏಸಯ್ಯ. ಎಂತ ಒಳ್ಳೆ ದೇವರು ಏಸಯ್ಯ, ಎಂತ ಒಳ್ಳೆ ದೇವರು ಏಸಯ್ಯ. ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು ಏಸಯ್ಯ. ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು ಏಸಯ್ಯ. ಕರಗಳನ್ನು ತಟ್ಟಿ ಆಡೋಣ. ಎಂತ ಒಳ್ಳೆ ದೇವರು ಏಸಯ್ಯ, ಎಂತ ಒಳ್ಳೆ ದೇವರು ಏಸಯ್ಯ. ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು ಏಸಯ್ಯ. ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು ಏಸಯ್ಯ. ದೇವರಾತ್ಮ ನನ್ನ ಮೇಲಿದೆ, ನನ್ನ ದೇಹ ಯೇಸುವಿನಾಲಯ. 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 ಹಲ್ಲೆಲೂಯಾ, 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 ನಂಬಿಕೆ ಉಳ್ಳವರಾಗಿ ಎಲ್ಲರೂ ಸೇರಿ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೇ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರೀತಿ ಸ್ವರೂಪನೇ, ಪ್ರೀತಿ ಸ್ವರೂಪನೇ, ಪ್ರೀತಿ ಸ್ವರೂಪನೇ, ಪ್ರೀತಿ ಸ್ವರೂಪನೇ, ಪ್ರೀತಿ ಸ್ವರೂಪನೇ, ಪ್ರೀತಿ ಸ್ವರೂಪನೇ. ನಂಬಿಕೆ ಉಳ್ಳವರಾಗಿ ಪ್ರೀತಿ ಸ್ವರೂಪನೇ, ಪ್ರೀತಿ ಸ್ವರೂಪ. ಕರುಣಾ ಸಾಗರನೇ, 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 ಕರುಣಾ ಪರಿಶುದ್ಧನೇ, 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 ಮಹೋನ್ನತನೇ, 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 ಮಹೋನ್ನತನೇ. ಸ್ವೇ ಮಹೋನ್ನತನೇ, ಏ ಮಹೋನ್ನತನೇ, ಮಹೋನ್ನತನೇ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ,
ಹಾಲೆಲೂಯಾ 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 ಹಾಲೆಲೂಯಾ. ನಮ್ಮ ಮಧ್ಯೆ ಯೇಸು ಇದ್ದಾರೆ. ಯಾ ಹಾಲೆಲೂಯಾ 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 ಹಾಲೆಲೂಯಾ. ಆರಾಧನೆ 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 ಆರಾಧನೆ. ನಮ್ಮ ಮಧ್ಯದಲ್ಲಿ ಯೇಸುವನ್ನು ಆರಾಧಿಸೋಣ. ಆರಾಧನೆ 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 ಆರಾಧನೆ. ಹಾಲೆಲೂಯಾ 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 ಹಾಲೆಲೂಯಾ. ಸ್ತೋತ್ರ. ಹಾಲೆಲೂಯಾ 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 ಹಾಲೆಲೂಯಾ. ಯೇಸು ನಮ್ಮ ಮಧ್ಯದಲ್ಲಿ ನಮ್ಮ ಮಧ್ಯದಲ್ಲಿ ನಮ್ಮ ಮಧ್ಯದಲ್ಲಿ ನಮ್ಮ ಮಧ್ಯದಲ್ಲಿ ಯೇಸು ನಮ್ಮ ಮಧ್ಯದಲ್ಲಿ ನಮ್ಮೊಂದಿಗೆ ನಮ್ಮೊಂದಿಗೆ ನಮ್ಮ ಒಬ್ಬೊಬ್ಬರ ಜೊತೆಯಲ್ಲಿ. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಪರಿಶುದ್ಧಾತ್ಮನೇ ಸ್ತೋತ್ರ ಅಪ್ಪ, ಪರಿಶುದ್ಧಾತ್ಮನೇ ವಂದನೆ ಅಪ್ಪ, ಪರಿಶುದ್ಧಾತ್ಮನೇ ಆರಾಧನೆ ಅಪ್ಪ, ಪರಿಶುದ್ಧಾತ್ಮನೇ ಮಹಿಮೆ ಅಪ್ಪ. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಯೇಸುವೆ ಸ್ತೋತ್ರಪ್ಪ 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 ಸ್ತೋತ್ರ. ಯೇಸು ನಮ್ಮ ಮಧ್ಯದಲ್ಲಿದ್ದಾರೆ ಪ್ರಿಯರೇ. ಆತನ ಸಾನ್ನಿಧ್ಯವನ್ನು ಅನುಭವಿಸುತ್ತಾ ಇದೋ ನಮ್ಮ ಮಧ್ಯದಲ್ಲಿ ನಮ್ಮೊಂದಿಗೆ ವಾಸ ಮಾಡುತ್ತಿರುವ ಆ ದೇವನಿಗೆ ಹೃದಯಂತರಾಳದಿಂದ ನಾವು ಸ್ತೋತ್ರ ಮಾಡಲು ಬದ್ಧರಾಗಿದ್ದೇವೆ. ಏಕೆಂದರೆ ಸ್ತೋತ್ರಗಳಿಗಿಂತಲೂ ಮಿಗಿಲಾದ ದೇವರು ಯೇಸು ಪ್ರಭುವಾಗಿದ್ದಾರೆ. ಯೇಸು ಪ್ರಭುವಾಗಿದ್ದಾರೆ. ಅವರು ನಮ್ಮ ಮಧ್ಯದಲ್ಲಿ ಮನೆಯಲ್ಲಿ ನಮ್ಮೊಬ್ಬೊಬ್ಬರ ಮನಗಳಲ್ಲಿ ಈಗಾಗಲೇ ಜೀವಿಸುತ್ತಿದ್ದಾರೆ. ಹಾಲೆಲೂಯಾ. ಸ್ತೋತ್ರಪ್ಪ 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 ಸ್ತೋತ್ರ. ಕೂತ್ಕೊಳ್ಳೋಣ ಪ್ರಿಯರು ಒಂದೆರಡು ನಿಮಿಷ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಹಲೋ ಹಾಲೆಲೂಯಾ. ಇದ್ದೀರಾ ಇಲ್ಲೇ? ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ 5ನೇ ಅಧ್ಯಾಯದಲ್ಲಿ ವಾಕ್ಯ 1, 2 ಓದೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ ವಾಕ್ಯ 1, 2. ದೇವರ ಅಕ್ಕರೆಯ ಮಕ್ಕಳು ನೀವು. ಯಾರು? ಕೇಳಿಸ್ಕೊಳ್ಳುವಾಗಲೇ ಕುಣಿಬೇಕು ಆ್ಯಕ್ಚುಲಿ ನಾವು. ಪ್ರೈಸ್ ದ ಲಾರ್ಡ್. ಏನು ಮಕ್ಕಳು ನಾವು? ಅಕ್ಕರೆಯ ಮಕ್ಕಳು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ ಹಲ್ಲೆಲೂಯಾ. ಸೊ ಮನೆಯಲ್ಲಿ 4 ಜನ ಮಕ್ಕಳಿದ್ರೆ ಭಾಳ ಪ್ರೀತಿ ಯಾರ ಮೇಲೆ ಇರ್ತದೆ? ಚಿಕ್ಕವನ ಮೇಲೆ. ಪ್ರೈಸ್ ದ ಲಾರ್ಡ್. ದೊಡ್ಡವರೆಲ್ಲ ಏನಂತೆ? ದಡ್ಡ್ರಂತೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನಾನು ನಮ್ಮ ಮನೇಲಿ ದೊಡ್ಡವನೇ, ದಡ್ಡ ಅಲ್ಲ ನಾನು, ಯೇಸುವಿನ ಅಕ್ಕರೆಯ ಮಗನು ನಾನು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನೀನು ದಡ್ಡ ಅಲ್ಲಪ್ಪ. ಪ್ರೈಸ್ ದ ಲಾರ್ಡ್. ಇದು ಗೊತ್ತಾದಾಗ ಅಮ್ಮ ಏನಂದರೂ ಕೂಡ ನಮ್ಗೆ ಬೇಜಾರಾಗತ್ತಾ? ಯಾಕೆ ಹೇಳಿ? ಹೋಗಮ್ಮ, ಏನೋ ಹೇಳ್ಕೊ ನೀನು. ನಾನು ದೇವರಿಗೆ ಅಕ್ಕರೆಯ ಮಗನು, ಮಗಳು. ಪ್ರೈಸ್ ದ ಲಾರ್ಡ್. ದೇವರಿಗೆ ಅಕ್ಕರೆ ಮಗ ನಾನು, ಮಗಳು ನಾನು. ಈ ಸತ್ಯ ನಮ್ಮೊಳಗಡೆ ನಿಜವಾಗ್ಲೂ ಅನುಭವ ಆದಾಗ ನಮ್ಗೆ ಯಾರು ಏನು ಹೇಳಿದ್ರು ಕೂಡ ಬೇಜಾರಾಗಲ್ಲ. ಪ್ರೈಸ್ ದ ಲಾರ್ಡ್. ಒರೆಸ್ಕೊಂಡು ಹೋಗ್ತೀವಿ. ಇಲ್ಲ ಅಂದರೆ ಯಾಕಾಗಿ ಹುಟ್ಟುಬಿಟ್ನೋ ದೊಡ್ಡವನಾಗಿ, ಯಾಕಾಗಿ ಹುಟ್ಟುಬಿಟ್ನೋ ಅಂತ ಬೇಕಾದಷ್ಟು ಮಾತುಗಳಿರ್ತಾವಲ್ವ. ಸೊ ಆದರೆ ದೇವರ ಅಕ್ಕರೆಯ ಮಗನು ನಾನು. ಯೋಚನೆ ಮಾಡಿ, ಯಾವ ಯೋಗ್ಯತೆ ಇಲ್ಲದ ನನ್ನನ್ನು ಅವರು ಮಗನು ಮಗಳು ಅಂತ ದೇವದೂತರಿಗೆ ಕೂಡ ಹೇಳಿಲ್ಲ. ಪ್ರೈಸ್ ದ ಲಾರ್ಡ್. ದೇವರು ಹೇಳಿದ್ದಾರೆ ದೇವದೂತರಿಗೆ? ಯಾರಿಗೆ ಹೇಳಿದ್ದಾರೆ? ನನಗೆ ಹೇಳಿದ್ದಾರೆ. ಸದಗಡ ನೋಡಿ, ಈ 70 ವರ್ಷದ ಯುವಕ ಅಂತ ಯಾರಾದರೂ ಹೇಳ್ತಾರೆ ಅವ್ರನ್ನ?
ಪ್ರೈಸ್ ಲಾರ್ಡ್. ಈ 70 ವರ್ಷದ ಸಂಧ್ಯಾಗಣ್ಣಂಗೆ ಏನು ಆಸೆ ನೋಡಿ, ಅಪ್ಪನ ಮುಂದೆ ನನ್ನ ಮಗ ಅಂತ ಹೇಳ್ಕೊಳ್ಳೋಕ್ಕೆ. 22ರವರೆಲ್ಲ ಸುಮ್ಮನೆ ಕೂತ್ಕೊಂಡಿದ್ದಾರೆ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ಒಳಗಡೆ ಈ ಸತ್ಯ ಗೊತ್ತಾಗ್ಬಿಟ್ರೆ ಜಂಪ್ ಮಾಡೋಕ್ಕಾಗತ್ತೆ. ಇಲ್ಲೇನು ಜಂಪ್ ಮಾಡಬೇಡಿ, ಒಳಗಡೆ ಆಗಲಿ ಆ ಕೆಲಸ. ಪ್ರೈಸ್ ಲಾರ್ಡ್. ಒಳಗಡೆ ನಿಮ್ಗೆ ಆಗ್ಬಿಟ್ರೆ ನಿಮ್ಮ ಬಾಡಿ ಸುಮ್ಮನೆ ಇರಲ್ಲ, ತಾನಾಗಿ ಬರುತ್ತೆ ಸ್ಪ್ರಿಂಗ್ ಥರ. ಪ್ರೈಸ್ ಲಾರ್ಡ್. ದೇವರ ಅಕ್ಕರೆಯ ಮಕ್ಕಳು ನೀವು. ಆಮೇಲೆ ಆದ್ದರಿಂದ ದೇವರನ್ನೇ ಅನುಸರಿಸಿ ಬಾಳಿರಿ. ಯಾರನ್ನು ಅನುಸರಿಸಿ ಬಾಳಿರಿ? ಹಲ್ಲೆಲೂಯಾ. ಯೇಸು ಸ್ವಾಮಿ ತಂದೆ ದೇವರಿಗೆ ಎಷ್ಟು ಒಪ್ಪಿಸ್ಕೊಟ್ರು? ಯಾರನ್ನು ಅನುಸರಿಸಿದ್ರು? ತಂದೆ ದೇವರನ್ನ. ಈಗ ನಾನು ನೀವು ಯಾರ ಮಕ್ಕಳಂತೆ? ಯಾರನ್ನು ಅನುಸರಿಸ್ಬೇಕಂತೆ? ಪ್ರೈಸ್ ಲಾರ್ಡ್. ನೀವೇನಾದರೂ ನನ್ನನ್ನು ನೋಡಿದ್ರೆ ಅಷ್ಟೇ, ನೀವು ಕೊಲ್ಯಾಪ್ಸ್. ಯಾವತ್ತು ನಾನು ಪಲ್ಟಿ ಹೊಡಿತಾನೋ ಗೊತ್ತಿಲ್ಲ, ನನ್ನನ್ನೇ ಹಿಂಬಾಲಿಸಿದರೆ ನೀವು ಪಲ್ಟಿ ಗ್ಯಾರಂಟಿನೇ. ಪ್ರೈಸ್ ಲಾರ್ಡ್. ಹಂಗನ್ಬಿಟ್ಟು ಹೊಡಿಬೇಕು ಅಂತ ನಾನು ಹೇಳ್ತಾ ಇಲ್ಲ. ಎಷ್ಟೇ ಮನುಷ್ಯ ಅವನು 100% ಅಂತೂ ಆಗೋಕ್ಕಾಗಲ್ಲ. ಹೌದಾ? 100% ದೇವರು ಬಯಸ್ತಾರೆ, ಆದರೆ ನಮ್ಮ ಪ್ರಯತ್ನ ಅದಕ್ಕೆ ಇರಬೇಕು. ಆದರೂ ಕೂಡ 100% ಆಗೋಕ್ಕಾಗಲ್ಲ. ಪ್ರೈಸ್ ಲಾರ್ಡ್. ಸೊ ಅದರಿಂದ ನಿಮ್ಮ ಮಾಡೆಲ್, ನಿಮ್ಮ ಗುರು ಯೇಸು ಮಾತ್ರನೇ. ಪ್ರೈಸ್ ಲಾರ್ಡ್. ಅವರನ್ನೇ ಅನುಸರಿಸಿ ಬಾಳ್ರಿ. ಹಲ್ಲೆಲೂಯಾ. ಯೇಸು ಈ ಲೋಕದಲ್ಲಿ ಯಾರನ್ನು ಮೆಚ್ಚಿಸಿ ಬದುಕಿದ್ರು? ಯಾರನ್ನು ಆರಾಧನೆ ಮಾಡಿದರು? ಯಾರ ಮಾತನ್ನು ಕೇಳಿದ್ರು? ಎಲ್ಲ ಡ್ಯಾಡಿನೇ. ಪ್ರೈಸ್ ಲಾರ್ಡ್. ಈಗ ಅದೇ ಡ್ಯಾಡಿ ನನಗೂ ಡ್ಯಾಡಿ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಯಾರ ಕೃಪೆಯಿಂದ? ದೇವರ ಕೃಪೆಯಿಂದ, ಯೇಸುವಿನ ಸ್ಯಾಕ್ರಿಫೈಸ್, ಅವರ ಬಲಿ ಅರ್ಪಣೆಯ ಮುಖಾಂತರ ಯೇಸು ಅಪ್ಪನೇ ಈಗ ನನ್ನಪ್ಪ. ಹಲ್ಲೆಲೂಯಾ. ಹಾಗಾದರೆ ಯೇಸುಗೆ ಏನೆಲ್ಲ ರೈಟ್ಸ್ ಇದೆಯೋ ನನಗೂ ಇದೆಯಾ? ಯೇಸು ಯಾವಾಗಲೂ ಅಪ್ಪನ ಜೊತೆ ಹಗ್ ಮಾಡಿಕೊಂಡೇ ಇದ್ರಾ? ಇಲ್ವಾ? ಅಯ್ಯೋ ದೇವ್ರೆ, ಅವ್ರ ಮಾತಂತೆ ಜೀವಿಸೋ, ಅವ್ರನ್ನ ಪ್ರೀತಿಸೋದಂದ್ರೆ ಏನು? ಅವರ ಆಜ್ಞೆಗಳನ್ನು ಅಂದರೆ ಅವ್ರ ಜೊತೆ ಇರೋದಂತಾನೆ ತಾನೇ. ನೀವು ಏನು ಈ ಲೋಕದ ರೀತಿಯಲ್ಲಿ ಧ್ಯಾನ ಮಾಡಬೇಡಿ, ಓಕೆನಾ? ಈಗ ಮಗು ತಾಯಿ ಜೊತೆನೇ ಇರುತ್ತೆ, ಆಮೇಲೆ ಈಗ ಗ್ಲೆನ್ನು ಅವ್ರ ಅಮ್ಮನ ಜೊತೆ ಹಿಂಗೆ ಇರೋಕ್ಕಾಗತ್ತಾ? ಆಗಲ್ಲ. ಎತ್ಕೊಳ್ಳೋಕ್ಕಾಗತ್ತಾ? ಆ ಥರ ಇರೋದಲ್ಲ ನಾನು ಹೇಳ್ತಾ ಇರೋದು. ಅವ್ರು ಯಾವಾಗಲೂ ಅವ್ರ ಜೊತೆ ಇದ್ದರು, ಅವ್ರ ಅನ್ಯೋನ್ಯತೆಯಲ್ಲಿದ್ದರು. ಹೌದಾ? ಪ್ರೈಸ್ ಲಾರ್ಡ್. ಅವರನ್ನೇ ಅನುಸರಿಸಿದರು. ಅಪ್ಪ ಏನು ಹೇಳಿದ್ರು ಅದನ್ನೇ ಮಾಡ್ತಾ ಹೋದರು. ಈಗ ಆ ಜಾಗದಲ್ಲಿ ದೇವರು ಯಾರನ್ನ ಇಟ್ಟಿದ್ದಾರೆ? ನನ್ನನ್ನು ನಿಮ್ಮನ್ನು ಇಟ್ಟಿದ್ದಾರೆ. ಅದಕ್ಕೆ ದೇವರ ವಾಕ್ಯ ಪೌಲ ಹೇಳ್ತಾನೆ, ಆದ್ದರಿಂದ ದೇವರನ್ನೇ ಅನುಸರಿಸಿ ಬಾಳಿರಿ. ಇನ್ನೊಂದು ವಾಕ್ಯ ಓದಿ. ಕ್ರಿಸ್ತ ಯೇಸು ನಮ್ಮನ್ನು ಪ್ರೀತಿಸಿ. ಹೇಳಿ ಒಂದ್ಸಾರಿ. ಕ್ರಿಸ್ತ ಯೇಸು ನನ್ನನ್ನು ಪ್ರೀತಿಸಿ. ಯಾವಾಗ? ಯಾರಿಗೂ ಬೇಡವಾಗಿದ್ದಾಗ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ನಾವು ಪ್ರೀತಿಸೋರು ಪ್ರೀತಿ ಅಂತೀವಿ, ಯೇಸು ಪ್ರೀತಿ ಅಂತೀವಿ, ಆದರೆ ಕಾರ್ಯರೂಪಕ್ಕೆ ಬಂದಾಗ ಮೋಸ ಹೋಗ್ಬಿಡ್ತೀವಿ. ಒಂದು ನಿಜ ಘಟನೆ ಇದು. ಭಾಳ ವರ್ಷಗಳ ಹಿಂದೆ, ರಾಜರ ಕಾಲದಲ್ಲಿ, ಡೇಟೆಲ್ಲ ಕೇಳಬೇಡಿ ನನ್ನ. ಪೌಲುಸ್ ಅಂತ ಒಬ್ಬ ವ್ಯಕ್ತಿ, ಅವನು ರಾಜನ ಮನೆಯಲ್ಲಿ ಒಂದು ನಂಬಿಗಸ್ತ ಸೇವಕನಾಗಿ ಕೆಲಸ ಮಾಡ್ತಾ ಇರ್ತಾನೆ. ಆಗ ಆಗಿನ ಕಾಲದಲ್ಲಿ ಮನುಷ್ಯರನ್ನೆಲ್ಲ ದುಡ್ಡು ಕೊಟ್ಟು ಕೆಲಸಕ್ಕೆ ಪರ್ಚೇಸ್ ಮಾಡ್ತಾಯಿದ್ರು, ಗೊತ್ತಾ? ಸೊ ಜೀತದ ಆಳುಗಳು. ಓಕೆ, ಆ ರೀತಿಯಲ್ಲಿ ಇವನು ರಾಜ ಮಾರ್ಕೆಟಿಗೆ ಕರ್ಕೊಂಡು ಹೋಗ್ತಾನೆ ಇವನನ್ನು. ನಮಗೆ ಆಳುಗಳು ಬೇಕಲ್ಲ, ಕೊಂಡ್ಕೊಳ್ಳೋಣ ಅಂಥೇಳಿ. ಆ ಸಮಯದಲ್ಲಿ ಒಂದು ಆಳು ನಂತರ ಇಲ್ಲ, ಈ ಥರ ಇದ್ದ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಇಲ್ಲಿ ಯಾರೂ ಇಲ್ಲಲ್ಲ ಸಣ್ಣಗೆ, ಅದಕ್ಕೆ ಅವನು ತೋರಿಸ್ದೆ. ನಂತರ ಅಲ್ಲ, ನಾನು ಗುಂಡಿಗಿದ್ದೀನಲ್ವಾ, ಈ ಥರ ಇದ್ದ ಸಣ್ಣಗೆ, ಬಡಬಡಕಲಾಗಿ, ಊಟ ಇಲ್ಲದೆ. ಈ ಪೌಲುಸ್ ಏನು ಮಾಡ್ದ, ಅವನನ್ನೇ ಕೊಂಡುಕೊಂಡ. ಈ ರಾಜನಿಗೆ ತಲೆ ಕೆಟ್ಟೋಯ್ತು. ಅಲ್ಲ, ಕೆಲಸ ಮಾಡೋಕ್ಕೆ ಎಂಥವ್ರು ಬೇಕು ಹೇಳಿ? ನನ್ನಂಥವ್ರು ಬೇಕು, ಗಟ್ಟಿಮುಟ್ಟಾದವರು ಅಲ್ವಾ? ಹೋಗಿ ಈ ಅರ್ಚನಾ ಅಂತ ಅವಳನ್ನ ಕರ್ಕೊಂಡೋಗಿ ಏನು ಮಾಡೋದು ಹೇಳೆ? ಪ್ರೈಸ್ ದ ಲಾರ್ಡ್. ಅವಳು ನಗಾಡ್ಕೊಂಡು ಕಾಲ ಕಳೆದು ಬಿಡ್ತಾಳೆ, ಕೆಲಸ ಮಾಡ್ತಾಳೆ ಅವಳು. ಸೊ ಆ ರೀತಿ ಇವನು ಯಾಕಪ್ಪ ಇವನ್ನ ಕರ್ಕೊಂಡಿದ್ದಾನೆ, ಏನು ಬುದ್ಧಿ ಇದೆ ಇವನಿಗೆ? ಓಕೆ, ಇವನು ನಂಬಿಗಸ್ತ, ಇವನ ಪ್ಲಾನ್ ಏನೋ ಇದೆ ಅಂತೇಳಿ ಏನೂ ಮಾತಾಡಲಿಲ್ಲ. ಅವನ್ನ ಕರ್ಕೊಂಡೋದ್ರು ಮನೆಯಲ್ಲಿ. ಆ ಅರಮನೆಯಲ್ಲಿ ಇವನನ್ನು ಏನು ಕೆಲಸಕ್ಕೆ ನೇಮಿಸಿದ್ದಾರೋ ಆ ಕೆಲಸವನ್ನೆಲ್ಲ ಅವನಿಗೆ ಮಾಡಲಿಕ್ಕೆ ಬಿಡದೆ ಈ ಪೌಲುಸೇ ಮಾಡ್ತಾಯಿದ್ದ, ಇವನೇ ಮಾಡ್ತಾಯಿದ್ದ.
ಇದು ಆರಂಭದಲ್ಲಿ ರಾಜನಿಗೆ ಗೊತ್ತಾಗಲಿಲ್ಲ. ಕಾಲಕ್ರಮೇಣ ಸ್ವಲ್ಪ ಸ್ವಲ್ಪ ದಿನಗಳಾದ ಮೇಲೆ ವಾಚ್ ಮಾಡಲಿಕ್ಕೆ ಶುರು ಮಾಡಿದ ರಾಜ. ಆಗ ಅವನು ಮಾಡಬೇಕಾದ ಕೆಲಸ ಇವನೇ ಮಾಡ್ತಿದ್ದಾನೆ. ಕಾಸು ಕೊಟ್ಟಿರೋದು, ತೊಗೊಂಬಂದಿರೋದು ಕೆಲಸ ಮಾಡೋಕ್ಕೆ. ಇವನಿಗೇನು ತಲೆ ಕೆಟ್ಟಿದೆಯಾ ಅವನಿಗೆ? ಇವನು ಯಾಕೆ ಅವನ ಕೆಲಸ ಮಾಡ್ತಿದ್ದಾನೆ ಅಂತೇಳಿ ಒಂದು ದಿವಸ ಕರೆದುಬಿಟ್ಟು, ನಿಂಗೇನು ತಲೆ ಕೆಟ್ಟಿದೆಯಾ, ಯಾಕೆ ಹಿಂಗೆ ಮಾಡ್ತಾ ಇದೀಯಾ, ಏನು ಸಮಾಚಾರ ಅಂತ ಕೇಳುವಾಗ, ಬಲವಂತಪಡಿಸಿ ಕೇಳುವಾಗ ನೀನು ಹೇಳಲಿಲ್ಲ ಅಂದರೆ ಸರಿ ಇರಲ್ಲ ಅಂತೇಳಿ ಇನ್ನು ರಾಜನಿಗೆ ರಾಂಗ್ ಆನ್ಸರ್ ಕೊಡೋಕ್ಕಾಗಲ್ವಲ್ಲ, ತಪ್ಪು ಉತ್ತರ ಕೊಡೋಕ್ಕಾಗಲ್ವಲ್ಲ. ದಯವಿಟ್ಟು ಕ್ಷಮಿಸಬೇಕು ಮಹಾರಾಜ, ನೀವು ನೋಡ್ತಾ ಇರೋದು ನಿಜಾನೇ, ನಾನು ನಿಮ್ಮ ಹತ್ರ ಸುಳ್ಳು ಹೇಳಿದೆ. ಅವನು ಪರ್ಚೇಸ್ ಮಾಡಿದ್ದು ಕೆಲಸ ಮಾಡಲಿಕ್ಕಂತಲ್ಲ, ಅವನನ್ನು ನಾನು ಬೆಳೆಸಲಿಕ್ಕೆ ಅಥವಾ ಅವನನ್ನು ಸಾಕಲಿಕ್ಕೆ. ಯಾಕೆ ಅಂದರೆ ಇನ್ನು ಸ್ವಲ್ಪ ದಿವಸದಲ್ಲೇ ಸತ್ತೋಗೋದ್ರಲ್ಲಿದ್ದ ಅವನು ಯಾರು ಗೊತ್ತಾ? ನನ್ನ ತಂದೆ ತಾಯಿ ಇಬ್ಬರನ್ನು ಕೊಲೆ ಮಾಡಿ ಜೈಲಿಗೆ ಹೋದವನವನು. ಅವನಿಗೆ ನನ್ನ ಪರಿಚಯ ಇಲ್ಲ, ಬಟ್ ನನಗೆ ಅವನ ಪರಿಚಯ ಇದೆ. ಸೊ ಆದ್ದರಿಂದ ನನ್ನ ಯೇಸು ಏನು ಹೇಳಿದ್ದಾರೆ ಅಂದರೆ, ನನ್ನನ್ನೇ ಅನುಸರಿಸಿ ಬಾಳಿ ಅಂತ ಹೇಳಿದ್ದಾರೆ, ನನ್ನಂತೆ ಜೀವಿಸ್ರಿ ಅಂತ ಹೇಳಿದ್ದಾರೆ, ನಾನು ಕ್ಷಮಿಸಿದಂತೆ ಕ್ಷಮಿಸಿ ಅಂತ ಹೇಳಿದ್ದಾರೆ, ನಾನು ಪ್ರೀತಿಸಿದಂತೆ ಪ್ರೀತಿಸಿ ಅಂತ ಹೇಳಿದ್ದಾರೆ. ಈ ಮಾತುಗಳನ್ನು ಕೇಳಿ ರಾಜನಲ್ಲಿ ಒಂದು ಪರಿವರ್ತನೆ ಬರುತ್ತೆ. ಆಗ ಆ ರಾಜ ಹೇಳ್ತಾನೆ, ದೇವ್ರನ್ನ ಇನ್ಮೇಲೆ ನಾನು ತೋರಿಸು ಅಂತ ಕೇಳೋದಿಲ್ಲ, ಯಾಕೆಂದರೆ ಆ ಯೇಸುವನ್ನು ನಿನ್ನಲ್ಲಿ ಕಾಣ್ತಾ ಇದ್ದೀನಿ. ಪ್ರೈಸ್ ದ ಲಾರ್ಡ್. ನೋಡಿ, ನಮ್ಮೊಬ್ಬೊಬ್ಬರಲ್ಲಿ ಅನ್ಯರು ಯಾರನ್ನು ಕಾಣಬೇಕು ಗೊತ್ತಾ? ಯೇಸುವನ್ನು ಕಾಣಬೇಕು. ಅಂದರೆ ನಮ್ಮ ರೂಪದಲ್ಲಲ್ಲ, ನಮ್ಮ ಸ್ವಭಾವದಲ್ಲಿ, ನಮ್ಮ ಪ್ರೀತಿಯಲ್ಲಿ. ಆದ್ದರಿಂದಲೇ ಪೌಲ ಹೇಳ್ತಾನೆ, ಕ್ರಿಸ್ತ ಯೇಸು ನಮ್ಮನ್ನು ಪ್ರೀತಿಸಿ ನಮಗೋಸ್ಕರ ತಮ್ಮನ್ನೇ ಏನು ಮಾಡಿದರು? ಸಮರ್ಪಿಸಿದರು. ಹಾಲೆಲೂಯ. ಸಮರ್ಪಿಸಿದರು. ದೇವರಿಗೆ ಸುಗಂಧ ಕಾಣಿಕೆಯನ್ನಾಗಿಯೂ, ಏನನ್ನ? ದೇವರಿಗೆ ಸುಗಂಧ ಕಾಣಿಕೆಯನ್ನಾಗಿಯೂ ಬಲಿಯನ್ನಾಗಿಯೂ ಅರ್ಪಿಸಿದರು. ಅಂತೆಯೇ ನೀವು ಪ್ರೀತಿಯಿಂದ ಬಾಳಿರಿ. ಇದರ ಸಲುವಾಗಿ ನೀವೇನು ಅರ್ಪಿಸಬೇಡಿ, ನೀವೇನು ಮಾಡಿ? ಪ್ರೀತಿಯಿಂದ ಬಾಳ್ರಿ. ಯಾಕೆಂದರೆ ಈ ನಿಮ್ಮ ಹೃದಯದಲ್ಲಿ ಪ್ರೀತಿ ಅಂದರೆ ಯೇಸು ಇದ್ದಾರೆ. ಆ ಯೇಸು ನಿಮ್ಮಲ್ಲಿ ಬರಲಿಕ್ಕೆ ಕಾರಣ, ಅವರು ಸಜೀವ ದಹನ ಬಲಿಯಾಗಿದ್ದಾರೆ. ಆ ಬಲಿ ಅರ್ಪಣೆಯ ಉತ್ತರ, ಅದಕ್ಕೆ ನಮಗೆ ಸಿಕ್ಕಂಥ ಪ್ರತಿಫಲ ಏನಾಗಿದೆ? ನಮ್ಮ ಹೃದಯಗಳಲ್ಲಿ ದೇವರ ಧಾರಾಳವಾದ ಪ್ರೀತಿಯಾಗಿದೆ. ಹಾಲೆಲೂಯ. ಅವರು ಬಲಿ ಆಗಲಿಲ್ಲ ಅಂದಿದ್ರೆ ಆ ಬಲಿಯಾದಂಥ ಯೇಸು ನಮ್ಮೊಳಗಡೆ ಬರಲಿಕ್ಕೆ ಆಗ್ತಿರಲಿಲ್ಲ. ಈಗ ಬಲಿಯಾದಂಥ ಯೇಸು ಎಲ್ಲಿದ್ದಾರೆ? ನನ್ನಲ್ಲಿದ್ದಾರೆ ಅಂತ ನೀವು ಸುಮ್ಮನೆ ಹೇಳಬೇಡಿ. ನಂಬಿಕೆ ಉಳ್ಳವರಾಗಿ ನಾನು ಕ್ರಿಸ್ತ ಯೇಸುವನ್ನು, ಶುಭ ಸಂದೇಶವನ್ನು ಬರಮಾಡಿಕೊಂಡ ಕಾರಣ ನನ್ನ ಅಂತರಂಗದಲ್ಲಿ ಯಾರಾಗಿದ್ದಾರೆ ಹೇಳಿ? ಯಾರಿದ್ದಾರೆ? ಯೇಸು ಇದ್ದಾರೆ. ಯೇಸು ಇರುವಾಗ ಪ್ರೀತಿಯಿಂದ ಬಾಳ್ತೀವ ಅಥವಾ ಬೇಕಾಬಿಟ್ಟಿ ಬಾಳ್ತೀವ? ಪ್ರೀತಿಯಿಂದ ಬಾಳ್ತೀವಿ. ಅವರನ್ನು ಆರಾಧಿಸ್ತಾ, ಅವರ ಪ್ರೀತಿಯನ್ನು ಅನೇಕರಿಗೆ ಹಂಚುತ್ತಾ, ಆ ಪ್ರೀತಿಯ ಬೆಳಕನ್ನು ಅನೇಕರಿಗೆ ಹಂಚುತ್ತಾ ನಾವು ಬದುಕ್ತೀವಿ. ಅಂಥ ಮಕ್ಕಳು ನಾವು ಆಗಬೇಕು. ಈಗ ನೀವು ಕುಳಿತಿರುವ ಜಾಗ ದೇವರಿರುವ ಜಾಗ. ನಿಮ್ಮ ಮಧ್ಯದಲ್ಲಿ ಯೇಸು ಇದ್ದಾರೆ, ನಿಮ್ಮ ಅಂತರಂಗದಲ್ಲಿ ಯೇಸು ಇದ್ದಾರೆ. ನೀವಿರುವಂಥ ಜಾಗದಲ್ಲೇ ಕಣ್ಣುಗಳನ್ನು ಮುಚ್ಚಿ, ಪ್ರಿಯರೇ, ಸ್ವರ್ಗೀಯ ಒಂದು ಅನುಭವ ದೇವರು ಈಗಾಗಲೇ ನಿಮ್ಮ ಮಧ್ಯದಲ್ಲಿ ಕೊಟ್ಟಿದ್ದಾರೆ. ಆ ಯೇಸುವನ್ನೇ ನೋಡುತ್ತಾ ಎಲ್ಲರೂ ಕೂಡ ಪ್ರೀತಿ ತುಂಬಿದ ಹೃದಯದಿಂದ ಆ ಯೇಸುವನ್ನು ನಾವು ನೋಡುತ್ತಾ ಹೇಳೋಣ. ಆ ಯೇಸುವಿನ ಪ್ರೀತಿಯನ್ನು ಬಯಸುತ್ತಾ, ಅಪ್ಪ ನಿನ್ನ ಪ್ರೀತಿಯನ್ನು ಅನುಭವಿಸಬೇಕು ನಾನೀಗ. ನಿಮ್ಮನ್ನೇ ನೋಡುತ್ತಾ ನಿಮ್ಮ ಬದುಕನ್ನು ನಾನು ಬದುಕಬೇಕು. ಪ್ರೀತಿಯಿಂದ ಬಾಳಿರಿ ಎಂಬುದಾಗಿ ನೀವು ಹೇಳಿದ್ದೀರಿ. ನಮ್ಮದು ಪ್ರೀತಿ ಅಲ್ಲಪ್ಪ, ನೀನು ಪ್ರೀತಿ. ನಮ್ಮೊಳಗಡೆ ನೀವು ಬಂದಾಗ, ನಿಮ್ಮ ಪ್ರೀತಿಯಲ್ಲಿ ನೆಲೆಗೊಂಡಾಗ ಮಾತ್ರ ಆ ಪ್ರೀತಿಗೆ ಅರ್ಥ ಬರುತ್ತೆ. ಅಂಥ ಕೃಪೆಯಿಂದ ನಮ್ಮ ಒಬ್ಬೊಬ್ಬರನ್ನು ತುಂಬಿಸಿ ನಡೆಸಿರಿ ಅಂತೇಳಿ ನಾವೆಲ್ಲರೂ ಕೂಡ ಪ್ರೀತಿ ತುಂಬಿದ ಹೃದಯದಿಂದ ಆ ಯೇಸುವನ್ನು ನೋಡುತ್ತಾ ಹೇಳೋಣ. ಪ್ರೀತಿಸುವೆ ಯೇಸು ರಾಜ, ನಿಮ್ಮನ್ನೇ ಪ್ರೀತಿಸುವೆ. ಯೇಸುವನ್ನು ನೋಡಿ ಹೇಳಿ, ಪ್ರೀತಿಸುವೆ ಯೇಸು ರಾಜ, ನಿಮ್ಮನ್ನೇ ಪ್ರೀತಿಸುವೆ. ನಂಬಿಕೆ ಉಳ್ಳವರಾಗಿ
ಪ್ರೀತಿಸುವೆ ಯೇಸು ರಾಜ, ನಿಮ್ಮನ್ನೇ ಪ್ರೀತಿಸುವೆ, 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 ಪ್ರೀತಿಸುವೆ. ನನ್ನ ಪ್ರಾಣ ಇರುವವರೆಗೂ, ನಾನು ಮಣ್ಣಲ್ಲಿ ಸೇರೋವರೆಗೂ, ನನ್ನ ಪ್ರಾಣ ಇರೋವರೆಗೂ, ನಾನು ಮಣ್ಣಲ್ಲಿ ಸೇರೋವರೆಗೂ. ಪ್ರೀತಿಸುವೆ ಯೇಸು ರಾಜ, ಪ್ರೀತಿಸುವೆ ಯೇಸು ರಾಜ, ನಿಮ್ಮನ್ನೇ ಪ್ರೀತಿಸುವೆ. ಒಂದು ದೃಢ ತೀರ್ಮಾನವನ್ನು ಮಾಡಿಕೊಳ್ಳೋಣ. ಅಪ್ಪ, ಸತ್ತರೂ ನಿನಗೆ ಸ್ತೋತ್ರ, ಬದುಕಿದರೂ ನಿನಗೆ ಸ್ತೋತ್ರ. ಎಂಥ ಪರಿಸ್ಥಿತಿಗಳ ಮಧ್ಯದಲ್ಲಿ ಹಾದು ಹೋದರೂ ಕೂಡ ನಿಮಗೆ ಸ್ತೋತ್ರವಾಗಲಿ ಅಪ್ಪ. ನನ್ನ ಜೀವಿತದಲ್ಲಿ ಅನೇಕ ಕಷ್ಟ ಸಂಕಟಗಳು ಬಂದಾಗಿಯೂ ಕೂಡ ಆ ಕಷ್ಟ ಸಂಕಟಗಳ ಮಧ್ಯದಲ್ಲೂ ಕೂಡ ನಿಮಗೆ ಸ್ತೋತ್ರ ಮಾಡ್ತೇನಪ್ಪ. ಏಕೆಂದರೆ ನೀವು ನನ್ನ ಜೊತೆ ಇದ್ದೀರಲ್ವಾ, ನೀವು ನನ್ನೊಂದಿಗಿದ್ದೀರಲ್ವಾ ಅಪ್ಪ. ಯೇಸುವೆ, ಯೇಸುವೆ, ನನ್ನ ಶರೀರದ ಒಂದೊಂದು ಅಂಗಾಂಗಗಳ ಮುಖಾಂತರ ನಿನ್ನ ಮಹಿಮೆ ಬೆಳಗಿಸ್ತೇನಪ್ಪ. ಯೇಸುವೆ, ಅದಕ್ಕೆ ಬೇಕಾದ ಆತ್ಮನ ಬಲದಿಂದ ನನ್ನನ್ನು ತುಂಬಿಸಿರಿ ಸಾಕಪ್ಪ. ನೀವು ಕೇಳ್ರಿ ಅಂತ ಹೇಳಿದ್ದೀರಾ, ನಾವು ಕೇಳ್ತಾ ಇದ್ದೇವೆ. ಏನನ್ನ ಪ್ರಿಯರೇ? ಪರಿಶುದ್ಧಾತ್ಮನ ಅಭಿಷೇಕವನ್ನು, ಪರಿಶುದ್ಧಾತ್ಮನ ಬಲವನ್ನು. ಯಾಕೆ ಗೊತ್ತಾ? ನನ್ನ ಶರೀರದ ಒಂದೊಂದು ಅಂಗಾಂಗಗಳ ಮುಖಾಂತರ ನನ್ನ ಯೇಸುವಿಗೆ ಮಹಿಮೆ ಆಗುವಂತೆ, ನನ್ನ ಯೇಸುವಿಗೆ ಮಹಿಮೆ ಆಗುವಂತೆ ಬದುಕೋದಕ್ಕಾಗಿ ನನಗೆ ಆ ಅಭಿಷೇಕ ಬೇಕು. ಆ ಅಭಿಷೇಕವನ್ನು ಕೊಡುವವರು ಯೇಸುವಾಗಿದ್ದಾರೆ. ಆದ್ದರಿಂದ ಅವರಿಗೆ ಹೇಳಿ, ಸತ್ತರು ನಿಮಗೆ ಸ್ತೋತ್ರ, ಬದುಕಿದ್ದರೂ ನಿಮಗೆ ಸ್ತೋತ್ರ. ನಾನು ಸತ್ತರು ನಿಮಗೆ ಸ್ತೋತ್ರ, ಬದುಕಿದ್ದರೂ ನಿಮಗೆ ಸ್ತೋತ್ರ. ನಂಬಿಕೆಯಿಂದ ಹೇಳೋಣ, ನಾನು ಸತ್ತರು ನಿಮಗೆ ಸ್ತೋತ್ರ, ಬದುಕಿದ್ದರೂ ನಿಮಗೆ ಸ್ತೋತ್ರ. ನನ್ನ ದೇಹದ ನಿಮಿತ್ತವೂ ಮಹಿಮೆ ನಿಮಗಯ್ಯ, ನನ್ನ ದೇಹದ ನಿಮಿತ್ತವೂ ಮಹಿಮೆ ನಿಮಗಯ್ಯ. ಪ್ರೀತಿಸುವೆ, 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 ಪ್ರೀತಿಸುವೆ. ನನ್ನ ಪ್ರಾಣ ಇರೋವರೆಗೂ, ನಾನು ಮಣ್ಣಿಗೆ ಸೇರೋವರೆಗೂ, ನನ್ನ ಪ್ರಾಣ ಇರೋವರೆಗೂ, ನಾನು ಮಣ್ಣಿಗೆ ಸೇರೋವರೆಗೂ. ಪ್ರೀತಿಸುವೆ ಯೇಸು ರಾಜ, ಪ್ರೀತಿಸುವೆ ಯೇಸು ರಾಜ, ನನ್ನನ್ನೇ ಪ್ರೀತಿಸುವೆ, ನಿನ್ನನ್ನೇ ಪ್ರೀತಿಸುವೆ, ಪ್ರೀತಿಸುವೆ ಯೇಸು ರಾಜ, ನಿನ್ನನ್ನೇ ಪ್ರೀತಿಸುವೆ. ನಿನ್ನನ್ನೇ ಪ್ರೀತಿಸುವುದು ಅಂದರೆ ಅರ್ಥ ಏನು ಗೊತ್ತಾ ಪ್ರಿಯರೇ? ಯೋಹಾನನ ಶುಭ ಸಂದೇಶ 3:0 ದೇವರ ವಾಕ್ಯ ಹೇಳ್ತದೆ, ಅಪ್ಪ ನಾನು ಅಳಿಯಬೇಕು, ನನ್ನಲ್ಲಿ ನೀನು ಬೆಳೆಯಬೇಕು. ಸಂತ ಪೌಲರು ಹೇಳ್ತಾರೆ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ, ಹೆಚ್ಚಳ ಪಡುವವನು ಪ್ರಭುವಿನಲ್ಲಿ ಹೆಚ್ಚಳ ಪಡಲಿ. ಹೌದು ಪ್ರಿಯರೇ, ನಮ್ಮ ಮುಖಾಂತರ ಆಗುವ ಕಾರ್ಯಗಳ ಮುಖಾಂತರ ನಾವು ಹೆಚ್ಚಳ ಪಡೋಕ್ಕಾಗಲ್ಲ. ಯಾಕೆಂದರೆ ನಿಮ್ಮ ಮುಖಾಂತರ ಕಾರ್ಯ ಮಾಡಿದ್ದು, ನಿಮ್ಮ ಮುಖಾಂತರ ಚಲಿಸಿದ್ದು, ಅವರ ಜೀವಿತಗಳಲ್ಲಿ ಕಾರ್ಯ ಆಗಿದ್ದು ಅದು ನಿಮ್ಮ ಶಕ್ತಿಯಿಂದಲ್ಲ, ದೇವರ ಶಕ್ತಿಯಿಂದ, ದೇವರ ಆತ್ಮನ ಬಲದಿಂದ. ಆದ್ದರಿಂದ ನಿಮಗೆ ಹೆಚ್ಚಳ ಪಡಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಇವತ್ತು ನಾವೆಲ್ಲರೂ ಹೇಳೋಣ, ಎಸಪ್ಪ ನನ್ನಲ್ಲಿ ನೀವು ಬೆಳಿಬೇಕು, ನಾನು
ನಾಶವಾಗಬೇಕು. ಆ ರೀತಿ ನೀವು ಬೆಳೆದದ್ದಾದರೆ ನಿಮ್ಮ ಮುಖಾಂತರ ದೇವರ ಮಹಿಮೆ ನಿಮ್ಮ ಶರೀರದಲ್ಲೂ ಕೂಡ ಬೆಳಗಲ್ಪಡ್ತದೆ ಪ್ರಿಯರೇ. ನೀವು ಧನ್ಯರಾಗಿ ಕಾಣಿಸ್ಕೊಳ್ತೀರ ದೇವರಿಗೆ. ಅಂಥ ಒಂದು ಕಾರ್ಯವನ್ನು ದೇವರು ನಮ್ಮ ಜೀವಿತದಲ್ಲಿ ಈಗಾಗಲೇ ಮಾಡಿದ್ದಾರೆ. ಆದ್ದರಿಂದ ಅವರನ್ನು ನೋಡಿ ಹೇಳೋಣ, ಹೆಚ್ಚಳ ಪಡುವೆ ನಿನ್ನಲ್ಲೇ, ಕರ್ತ ತಗ್ಗಿಸಿಕೊಳ್ಳುವೆ ನಿನ್ನಲ್ಲೇ, ನಾನು ಹೆಚ್ಚಳ ಪಡುವೆ ನಿನ್ನಲ್ಲೇ, ಕರ್ತ ತಗ್ಗಿಸಿಕೊಳ್ಳುವೆ ನಿನ್ನಲ್ಲೇ. ಹೆಚ್ಚಳ ಪಡುವೆ ನಿನ್ನಲ್ಲೇ, ಹೆಚ್ಚಳ ಪಡುವೆ ನಿನ್ನಲ್ಲೇ, ಕರ್ತ ತಗ್ಗಿಸಿಕೊಳ್ಳುವೆ ನಿನ್ನಲ್ಲೇ. ನನ್ನ ಜೀವಮಾನವೆಲ್ಲ ನಿಮ್ಮನ್ನೇ ಸಂಪಾದಿಸುವೆ, ನನ್ನ ಜೀವಮಾನವೆಲ್ಲ ನಿಮ್ಮನ್ನೇ ಸಂಪಾದಿಸುವೆ. ಯಾರನ್ನು ಸಂಪಾದಿಸ್ತೀರಾ? ನನ್ನ ಜೀವಮಾನವೆಲ್ಲ ನಿಮ್ಮನ್ನೇ ಸಂಪಾದಿಸುವೆ, ಪ್ರೀತಿಸುವೆ, ಪ್ರೀತಿಸುವೆ, ಪ್ರೀತಿಸುವೆ. ಹೇಳೋಣ ಯೇಸುವಿಗೆ, ಪ್ರೀತಿಸುವೆ, ಪ್ರೀತಿಸುವೆ. ನನ್ನ ಪ್ರಾಣ ಇರುವವರೆಗೂ, ನಾನು ಮಣ್ಣಿಗೆ ಸೇರುವವರೆಗೂ, ನನ್ನ ಪ್ರಾಣ ಇರುವವರೆಗೂ, ನಾನು ಮಣ್ಣಿಗೆ ಸೇರುವವರೆಗೂ. ಪ್ರೀತಿಸುವೆ ಯೇಸು ರಾಜ, ಪ್ರೀತಿಸುವೆ ಯೇಸು ರಾಜ, ನಿಮ್ಮನ್ನೇ ಪ್ರೀತಿಸುವೆ. ಕಮಾನ್, ಪ್ರೀತಿಸುವೆ ಯೇಸು ರಾಜ, ನಿಮ್ಮನ್ನೇ ಪ್ರೀತಿಸುವೆ. ಹೆಚ್ಚಳ ಪಡೋಣ ಪ್ರಭುವಿನಲ್ಲಿ, ತಗ್ಗಿಸಿಕೊಳ್ಳೋಣ. ಈ ಲೋಕದಲ್ಲಿ ಏನು ಸಂಪಾದನೆ ಮಾಡಿದರೂ ಕೂಡ ಯಾವುದು ಶಾಶ್ವತವಾಗಿ ಉಳಿಯೋದಿಲ್ಲ. ಶಾಶ್ವತವಾಗಿ ಉಳಿಯೋದು ಯೇಸು ಮಾತ್ರನೇ. ಅದಕ್ಕೆ ಯೇಸು ಹೇಳಿದ್ದು, ಅಳಿದು ಹೋಗುವುದನ್ನು ಬಿಟ್ಟುಬಿಡಿ, ಶಾಶ್ವತವಾಗಿರುವುದಕ್ಕಾಗಿ ತವಕಪಡಿ ಎಂಬುದಾಗಿ. ಮಾರ್ತ ಮತ್ತು ಮರಿಯಳ ಮನೆಗೋದ ಅಂತ ಯೇಸು ಹೇಳ್ತಾರೆ. ಮರಿಯಳಿಗೆ ಅವಳು ಉತ್ತಮವಾದದನ್ನು ಆಯ್ಕೆ ಮಾಡಿಕೊಂಡಿದ್ದಾಳೆ. ಪ್ರಿಯ ಸಹೋದರ ಸಹೋದರಿ, ಈ 3ನೇ ಸಾಲುಗಳು ಎಷ್ಟು ಚೆನ್ನಾಗಿದೆ ನೋಡಿ. ಪಾಪದ ಪಾಲಿಗೆ ನಾನು ಸತ್ತು ನೀತಿಗೆ ಜೀವಿಸಲು ದೇವರು ಕೃಪೆ ಕೊಟ್ಟಿದ್ದಾರೆ. ಕೋಟಿ ಕೋಟಿ ಮಂದಿ ಇದ್ದಾರೆ ಈ ಭೂಮಿಯಲ್ಲಿ. ಈ ಮೈಲ್ಸಂದ್ರದಲ್ಲಿ ಎಷ್ಟೋ ಕುಟುಂಬಗಳಿದೆ. ಆದರೆ ಅವರನ್ನು ಅರಿತುಕೊಳ್ಳಲು ಎಷ್ಟು ಮಂದಿ ಪ್ರಯಾಸ ಪಡ್ತಾ ಇದ್ದೇವೆ, ಎಷ್ಟು ಮಂದಿ ತವಕ ಪಡ್ತಾ ಇದ್ದೇವೆ. ಆ ತವಕವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ನಾವು ಭಾಗ್ಯವಂತರು ಪ್ರಿಯರೇ, ನಾವು ನಿಜವಾಗಲೂ ಭಾಗ್ಯವಂತರು. ಏಕೆಂದರೆ ನಮ್ಮ ಅಂತರಂಗದಲ್ಲಿ ಆ ತವಕವನ್ನು, ಅವರ ಅರಿವನ್ನು, ಅವರ ಅನುಭವವನ್ನು ಅವರು ನಮಗೆ ಅವರೇ ಕೊಟ್ಟಿದ್ದಾರೆ ಪವಿತ್ರಾತ್ಮನ ಮುಖಾಂತರವಾಗಿ. ಇದಕ್ಕೆ ನಾವು ಎಷ್ಟು ಕೋಟಿ ಸ್ತೋತ್ರ ಹೇಳಿದರೂ ಕೂಡ ಸಾಕಾಗೋದಿಲ್ಲ. ಮಾತ್ರವಲ್ಲ ಪ್ರಿಯರೇ, ಅವರ ಪವಿತ್ರ ರಕ್ತ ನಮ್ಮನ್ನು ಎಲ್ಲ ಪಾಪಗಳಿಂದ ತೊಳೆದು ಹಾಕಿದೆ, ನಮ್ಮನ್ನು ಎಲ್ಲ ಶಾಪದಿಂದ ತೊಳೆದು ಹಾಕಿದೆ, ನಮ್ಮನ್ನು ಸ್ವರ್ಗದ ಮಕ್ಕಳನ್ನಾಗಿ ಮಾಡಿದೆ. ಇಂಥ ಸ್ವರ್ಗೀಯ ಆನಂದವನ್ನು ಕೊಟ್ಟ ದೇವರಿಗೆ ನಾವೆಲ್ಲರೂ ಕೂಡ ಪ್ರೀತಿಯಿಂದ ಹೇಳೋಣ, ಪಾಪದ ಪಾಲಿಗೆ ನಾ ಸತ್ತು ನೀತಿಗೆ ಜೀವಿಸಲು ಕೃಪೆ ಮಾಡಿದೆ. ಪಾಪದ ಪಾಲಿಗೆ ನಾ ಸತ್ತು ನೀತಿಗೆ ಜೀವಿಸಲು ಕೃಪೆ ಮಾಡಿ. ಹೇಳೋಣ ಮತ್ತೊಂದು ಸಾರಿ, ಪಾಪದ ಪಾಲಿಗೆ ನಾ ಸತ್ತು ನೀತಿಗೆ ಜೀವಿಸಲು ಕೃಪೆ ಮಾಡಿದೆ. ನಿನ್ನ ಪವಿತ್ರ ರಕ್ತವು
ನನ್ನ ಮನುಷ್ಯನಾಗಿ ಮಾಡಿದೆ. ನಿನ್ನ ಪವಿತ್ರ ರಕ್ತವು ನನ್ನ ಮನುಷ್ಯನಾಗಿ ಮಾಡಿದೆ. ಪ್ರೀತಿಸುವೆ ಪ್ರೀತಿಸುವೆ ಪ್ರೀತಿಸುವೆ. ಪೇತ್ರ ಹೇಳ್ದ, ನಾನು ನಿಮ್ಮನ್ನ ಪ್ರೀತಿಸ್ತೇನೆ ಅಂತೇಳಿ. ಹೇಳೋಣ ಪ್ರಿಯರೇ, ಪ್ರೀತಿಸುವೆ ಪ್ರೀತಿಸುವೆ. ಹೇಳೋಣ ಸೇರಿ, ಪ್ರೀತಿಸುವೆ ಪ್ರೀತಿಸುವೆ. ಎಲ್ಲಿಯವರೆಗೆ? ನನ್ನ ಪ್ರಾಣ ಇರುವವರೆಗೂ, ನಾನು ಮಣ್ಣಿಗೆ ಸೇರುವವರೆಗೂ, ನನ್ನ ಪ್ರಾಣ ಇರುವವರೆಗೂ, ನಾನು ಮಣ್ಣಿಗೆ ಸೇರುವವರೆಗೂ ಪ್ರೀತಿಸುವೆ ಯೇಸು ರಾಜ. ನಿಮ್ಮನ್ನೇ ಪ್ರೀತಿಸುವೆ ಪ್ರೀತಿಸುವೆ ಯೇಸು ರಾಜ. ನಿಮ್ಮನ್ನೇ ಪ್ರೀತಿಸುವೆ ಪ್ರೀತಿಸುವೆ ಪ್ರೀತಿಸುವೆ. ಬರಲಿ ಹೃದಯದಿಂದ, ಪ್ರೀತಿಸುವೆ ಪ್ರೀತಿಸುವೆ. ನನ್ನ ಪ್ರಾಣ ಇರುವವರೆಗೂ, ನಾನು ಮಣ್ಣಿಗೆ ಸೇರುವವರೆಗೂ, ನನ್ನ ಪ್ರಾಣ ಇರುವವರೆಗೂ, ನಾನು ಮಣ್ಣಿಗೆ ಸೇರುವವರೆಗೂ. ಆರಾಧನೆ 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 ಆರಾಧನೆ. ಆರಾಧಿಸುವೆ 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 ಆರಾಧಿಸುವೆ. ನನ್ನ ಪ್ರಾಣ ಇರುವವರೆಗೂ, ನಾನು ಮಣ್ಣಿಗೆ ಸೇರುವವರೆಗೂ, ನನ್ನ ಪ್ರಾಣ ಇರುವವರೆಗೂ, ನಾನು ಮಣ್ಣಿಗೆ ಸೇರುವವರೆಗೂ. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಯೇಸುವನ್ನೇ ನೋಡುತ್ತಾ ಅವರ ಪ್ರೀತಿಯನ್ನು ಅನುಭವಿಸುತ್ತಾ, ಯೇಸುವೆ ಸ್ತೋತ್ರಪ್ಪ ಸ್ತೋತ್ರಪ್ಪ. ಯೇಸುವೆ, ನಿಮ್ಮನ್ನು ಅನುಸರಿಸಿ ಬಾಳಲು ಬೇಕಾದ ಆ ಶಕ್ತಿಯಿಂದ, ಆತ್ಮನ ಬಲದಿಂದ ನಮ್ಮನ್ನು ತುಂಬಿಸಿರಿ ಅಪ್ಪ. ನಿಮ್ಮನ್ನೇ ಅನುಸರಿಸಿ ಬದುಕಲು ಬೇಕಾದ ಆ ಶಕ್ತಿ ಚೈತನ್ಯದಿಂದ ನಮ್ಮನ್ನು ತುಂಬಿಸಿರಿ ಅಪ್ಪ. ಇದು ಇವತ್ತು ನೀವು ಮಾತನಾಡುವ ಒಂದೊಂದು ಮಾತುಗಳು ನಮ್ಮ ಅಂತರಂಗದಲ್ಲಿ ಚೈತನ್ಯವನ್ನು ಉಂಟು ಮಾಡಲಿ ಅಪ್ಪ, ನಮ್ಮಲ್ಲಿ ಬಲ ಉಂಟು ಮಾಡಲಿ ಅಪ್ಪ, ನಿಮ್ಮನ್ನು ಅನುಸರಿಸಲು ಬೇಕಾದ ಶಕ್ತಿಯನ್ನು ತುಂಬಿಸಲಿ ಅಪ್ಪ. ಹಾಲೆಲೂಯ ಹಾಲೆಲೂಯ. ಸ್ತೋತ್ರ ಅಪ್ಪ ಸ್ತೋತ್ರ ಅಪ್ಪ.